ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ರಾಹ್ಮಿ ಕಿಚನ್. ನಾನು ನಿಮ್ಮ ಚೇತನಾ ಮಂಜುನಾಥ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಹಲಸಿನಕಾಯಿ ಹಪ್ಪಳ. ಈಗ ಹಲಸಿನಕಾಯಿ ಸೀಸನ್ ಆಗಿರೋದ್ರಿಂದ ಹಲಸಿನಕಾಯಲ್ಲೇ ವೆರೈಟಿ ರೆಸಿಪಿನ ಮಾಡ್ಬೋದು. ಹಾಗೆ ನಾವಿವತ್ತು ಹಲಸಿನಕಾಯಿ ಹಪ್ಪಳವನ್ನು ಮಾಡ್ತಿದ್ದೀವಿ. ಈ ಒಂದು ಹಲಸಿನಕಾಯಿ ಹಪ್ಪಳನ ಮನೆಯಲ್ಲೇ ಈಸಿಯಾಗಿ ಹಾಗೂ ಟೇಸ್ಟಿಯಾಗಿ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಹಲಸಿನಕಾಯಿನ ಕಟ್ ಮಾಡ್ಕೊಳ್ತಿದ್ದೀವಿ. ಈ ಒಂದು ಹಲಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಅದ್ರ ಒಳಗಡೆ ಇರೋ ಸೊಳೆನ ಈಸಿಯಾಗಿ ತೆಗಿಬಹುದು. ಈ ಒಂದು ಸೊಳೆಲಿರುವಂತಹ ದಾಣಿ ಹಾಗೂ ಅದ್ರ ಮೇಲ್ಗಡೆ ಇರುವ ಸಾರಿಯನ್ನ ಬೇರ್ಪಡಿಸ್ಕೊಂಡು ಬರೀ ಸೊಳೆನ ಮಾತ್ರ ಎತ್ತಿಟ್ಕೊಳ್ಳಿ. ಇವಾಗ ಬಿಡಿಸಿಟ್ಕೊಂಡಿರೋ ಸೊಳೆನ ಇಡ್ಲಿ ಅಟ್ಲಿಗೆ ಹಾಕಬೇಕಾಗುತ್ತೆ. ಈಗ ಇಡ್ಲಿ ಪಾತ್ರೆನ ಒಲೆ ಮೇಲೆ ಇಟ್ಟಿದ್ದೇವೆ. ಈ ಒಂದು ಪಾತ್ರೆಗೆ ನಾವು ಈಗಾಗಲೇ ನೀರನ್ನು ಹಾಕಿ ಇಟ್ಟುಕೊಂಡಿದ್ದೇವೆ. ಅದಾದ ಮೇಲೆ ಈ ಒಂದು ಪಾತ್ರೆಯ ಮಧ್ಯಭಾಗದಲ್ಲಿ ಬರುವಂಥ ಪ್ಲೇಟನ್ನು ಇಟ್ಟುಕೊಂಡಿದ್ದೇವೆ. ನಂತರದಲ್ಲಿ ಬಿಡಿಸಿಟ್ಟುಕೊಂಡ ಹಲಸಿನಕಾಯಿ ಸೊಳೆಯನ್ನು ಹಾಕಿ ಇದರ ಮುಚ್ಚಳವನ್ನು ಮುಚ್ಚಿ 15ರಿಂದ 20 ನಿಮಿಷಗಳ ಕಾಲ ಬೇಯಿಸಿಕೊಳ್ಳಬೇಕಾಗುತ್ತೆ. ಬೆಂಕಿ ಮೀಡಿಯಂ ಫ್ಲೇಮ್ನಲ್ಲಿ ಇರಲಿ. 20 ನಿಮಿಷಗಳು ಆಗಿದೆ. ಇದರ ಮುಚ್ಚಳವನ್ನು ತೆಗೆಯಿರಿ. ಈಗ ಸೊಳೆಗಳು ಬೆಂದಿದೆ. ನಿಮಗೆ ಸೊಳೆ ಬೆಂದಿದೆ ಇಲ್ವಾ ಅಂತ ಗೊತ್ತಾಗಬೇಕು ಅಂದರೆ ಸೊಳೆಯನ್ನು ಪ್ರೆಸ್ ಮಾಡಿ ನೋಡಿ. ಸೊಳೆ ಮೆತ್ತಗಾಗಿದ್ದರೆ ಬೆಂದಿದೆ ಅಂತ ಅರ್ಥ. ಈಗ ನಾವು ಸೊಳೆಗಳನ್ನು ಒಂದು ರುಬ್ಬೋ ಕಲ್ಲಿಗೆ ಬೇಕಾಗುವಷ್ಟು ತೆಗೆದಿಟ್ಟುಕೊಳ್ಳೋಣ. ನಂತರ ಉಳಿದ ಸೊಳೆಗಳನ್ನು ಹಾಗೆ ಮುಚ್ಚಿಡಿ. ಈಗ ಸೊಳೆಗಳನ್ನು ರುಬ್ಬೋ ಕಲ್ಲಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕಡಿಯಬೇಕು. ಇದಕ್ಕೆ ಒಂದು ಹನಿ ನೀರು ಕೂಡ ಹಾಕಬೇಡಿ. ಇದನ್ನು ಬಿಸಿ ಇರಬೇಕಾದ್ರೆ ಕಡಿಯಿರಿ. ಈ ರೀತಿ ಸೊಳೆಯನ್ನು ಚೆನ್ನಾಗಿ ರುಬ್ಬಿಕೊಳ್ಳಿ. ರುಬ್ಬಿಕೊಂಡ ಹಿಟ್ಟನ್ನು ರೌಂಡಾಗಿ ಉಂಡೆ ಕಟ್ಟಿ, ತುಂಬ ನಾದೋದೇನು ಬೇಡ. ಹಿಟ್ಟು ಕೈಗೆ ಅಂಟುತ್ತಾ ಇದ್ದರೆ ಚೂರು ನೀರನ್ನು ಕೈಗೆ ಮುಟ್ಟಿಕೊಳ್ಳಿ. ಜಾಸ್ತಿ ಆದರೆ ಉಂಡೆ ಚೆನ್ನಾಗಿ ಬರುವುದಿಲ್ಲ. ಹೀಗೆ ಎಲ್ಲ ಹಿಟ್ಟನ್ನು ಉಂಡೆ ಕಟ್ಟಿ ಇಟ್ಟುಕೊಳ್ಳಿ. ನಂತರ 2 ಪ್ಲಾಸ್ಟಿಕ್ ಶೀಟನ್ನು ತಗೊಂಡು ಅದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಚ್ಚಬೇಕು. ಎಣ್ಣೆ ಹಚ್ಚಿದ ಒಂದು ಶೀಟನ್ನು ಚಪಾತಿ ಮೇಕರ್ ಮೇಲೆ ಇಟ್ಟು ಅದರ ಮೇಲೆ ಉಂಡೆ ಇಟ್ಟು ಅದರ ಮೇಲೆ ಇನ್ನೊಂದು ಶೀಟ್ ಇಟ್ಟು ಪ್ರೆಸ್ ಮಾಡಿ. ಈಗ ರೌಂಡ್ ಶೇಪ್ಗೆ ಉಂಡೆ ಬರುತ್ತದೆ. ನಿಮ್ಮ ಹತ್ತಿರ ಚಪಾತಿ ಮೇಕರ್ ಇಲ್ಲ ಅಂದರೆ 2 ಎಣ್ಣೆ ಹಚ್ಚಿದ ಪ್ಲಾಸ್ಟಿಕ್ ಶೀಟ್ ಮಧ್ಯ ಉಂಡೆ ಇಟ್ಟು ಮೇಲಿಂದ ತಟ್ಟೆಯಲ್ಲಿ ಪ್ರೆಸ್ ಮಾಡಿ ರೌಂಡ್ ಶೇಪಿಗೆ ಬರುತ್ತೆ. ಹಾಗೆ ಒತ್ತಿರುವಂಥ ಹಪ್ಪಳವನ್ನು ಫ್ಲೆಕ್ಸ್, ಚಾಪೆ ಅಥವಾ ಟಾರ್ಪಲ್ ಮೇಲೆ ಹಾಕಿ ಬಿಸಿಲಿಗೆ ಇಡಿ. ಅರ್ಧ ಗಂಟೆ ಆದ ಮೇಲೆ ಹಪ್ಪಳವನ್ನು ಮಗುಚಿ ಹಾಕಿ. ಆದರೆ ಹಪ್ಪಳ ಪೂರ್ತಿ ಗಟ್ಟಿಯಾಗಿರುವುದಿಲ್ಲ. ತೆಗೆಯುವಾಗ ಹಪ್ಪಳ ಹರಿದು ಹೋದರೆ ಇನ್ನೂ ಅರ್ಧ ಗಂಟೆ ಬಿಟ್ಟು ಮಗುಚಿ ಹಾಕಿ. ಇದೇ ಥರ ಬಿಸಿಲಿಗೆ 3ರಿಂದ 4 ದಿನ ಒಣಗಿಸಬೇಕಾಗುತ್ತದೆ. ಬಿಸಿಲು ಚೆನ್ನಾಗಿದ್ದರೆ 3 ದಿನ ಸಾಕು. ನೋಡಿ, ಈ ರೀತಿ ಹಪ್ಪಳ ಟಕ್ ಅಂತ ಮುರಿಯಲು ಬಂದರೆ ಇದು ಚೆನ್ನಾಗಿ ಒಣಗಿದೆ ಅಂತ. ನೋಡಿ, ಹಪ್ಪಳ ಈ ರೀತಿ ರೆಡಿ ಇದೆ. ಇವಾಗ ಹಪ್ಪಳವನ್ನು ಹುರಿಯಲು ಒಂದು ಬಾಣಲಿಗೆ ಅರ್ಧ ಲೀಟರ್ ಎಣ್ಣೆ ಹಾಕಿಕೊಂಡಿದ್ದೇವೆ. ಈಗ ಲೋ ಫ್ಲೇಮಲ್ಲಿ ಹಪ್ಪಳವನ್ನು ಕರಿಯಬೇಕು. ಫ್ಲೇಮ್ ಜಾಸ್ತಿ ಆದರೆ ಹಪ್ಪಳ ಕರಟೋಗುತ್ತೆ. ನೋಡಿ, ಈ ರೀತಿಯಾಗಿ ಹಪ್ಪಳ ಸಿದ್ಧವಾಗಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈಸಿಯಾಗಿ ಒಂದು ಹಲಸಿನಕಾಯಿ ಹಪ್ಪಳವನ್ನು ಹೇಗೆ ಮಾಡೋದೆಂದು ತೋರಿಸಿಕೊಟ್ಟಿದ್ದೇನೆ. ಈ ಹಪ್ಪಳವನ್ನು 1ರಿಂದ 2 ವರ್ಷಗಳ ಕಾಲ ಸ್ಟೋರ್ ಮಾಡಿ ಇಡಬಹುದು. ಓಕೆ, ಈ ಒಂದು ರೆಸಿಪಿ ಇಷ್ಟವಾದರೆ ದಯವಿಟ್ಟು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸ್ಪೆಷಲ್ ರೆಸಿಪಿಯೊಂದಿಗೆ ಸಿಗುತ್ತೀನಿ. ಥ್ಯಾಂಕ್ ಯು.